ಎಲ್ರಿಗೂ ನಮಸ್ಕಾರ. ನಮ್ಮ ಆರೋಗ್ಯ ಸಚಿವರು, ಕರ್ನಾಟಕ ಸರ್ಕಾರ ಅವರು ಮತ್ತು ACS ಹೆಲ್ತ್ ಅವರು ಇತ್ತೀಚೆಗೆ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ರಿಗಾರ್ಡಿಂಗ್ ಕೋವಿಡ್-19. ಅದರಲ್ಲಿ ILI ಕೇಸಸ್, ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಾರಿ ಕೇಸಸ್, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಈ ಕೇಸಸನ್ನು ಟೆಸ್ಟ್ ಮಾಡಬೇಕು ಅಂತ ನಮಗೆಲ್ಲ ಡೈರೆಕ್ಷನ್ಸ್ ಕೊಟ್ಟರು. ಅದು ಪ್ರಕಾರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಸರ್ಜನು ಮತ್ತು DHO ಎಲ್ಲ PHCಗಳಿಗೆ ಏನೇನು ವಾಯಲ್ಗಳು ಬೇಕು ಅದನ್ನು ತರಿಸಿ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ILI ಮತ್ತು ಸಾರಿ ಕೇಸಸ್ಸನ್ನು ನಾವು ಟೆಸ್ಟ್ ಸ್ಯಾಂಪಲ್ಸ್ ತಗೊಂಡು ಬ್ಯಾಂಗ್ಳೂರ್ಗೆ ನಾವು ಕಳಿಸಿದ್ದೀವಿ ಟೆಸ್ಟ್ ಮಾಡಲಿಕ್ಕೆ. ಕಳೆದ ಒಂದು 3 ಡೇಸಿಂದ ನಾವು ಏನು ಒಂದು 36 ಸ್ಯಾಂಪಲ್ಸ್ ಕಳಿಸಿದ್ದೀವಿ, ಸಾರಿ ಕೇಸಸ್ಸು ಮತ್ತು ILI ಕೇಸಸ್ಸು. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 14 ಕೇಸಸ್ಸು ಪಾಸಿಟಿವ್ ಬಂದಿದೆ. ಈ 14 ಕೇಸಸ್ಸಲ್ಲಿ 13 ಕೇಸಸ್ಸು ಗುಬ್ಬಿ ತಾಲೂಕಲ್ಲಿ ಮತ್ತು 1 ಕೇಸು ಶಿರಾ ತಾಲೂಕಲ್ಲಿ ಕೋವಿಡ್ ಪಾಸಿಟಿವ್ ಅಂತ ನಮಗೆ ಇವತ್ತು ಬೆಳಿಗ್ಗೆ ನಮಗೆ ರಿಪೋರ್ಟ್ ಬಂದಿದೆ. ಈ ಒಂದು ಏನು ಕೋವಿಡ್ ಪಾಸಿಟಿವ್ ಕೇಸಸ್ ಡಿಟೆಕ್ಟ್ ಆಗಿದೆ, ಇದರದ್ದು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಯಾರ್ಯಾರು ಇರ್ತಾರೆ, ಅವರು ಮನೆಯಲ್ಲಿ ಇರುವವರು ಮತ್ತು ಅವರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಮಾಡಿದ್ದೀವಿ ಇವತ್ತು ಬೆಳಗ್ಗೆಯಿಂದ. ಮತ್ತು ಟ್ರಯಾಜಿಂಗ್ ಕೂಡ ಆಗಿದೆ. ಆ ಸಂಬಂಧಪಟ್ಟ PHC ಡಾಕ್ಟರ್ಗಳು ಪೇಷಂಟ್ಸ್ಗೆ ಮಾತಾಡಿ ಅವ್ರಿಗೆ ಏನೇನು ಸಿಂಪ್ಟಮ್ಸ್ ಇದೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಸಿಂಪ್ಟಮ್ಸ್ಗೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಈಗ ಕೊಡ್ತಾ ಇದ್ದೀವಿ. ಯಾರು ಕೂಡ ಏನು ಒಂದು ಸೀರಿಯಸ್ ಕಂಡೀಷನಲ್ಲಿ ಇಲ್ಲ. ಬಟ್ ನಿನ್ನೆ ನಮಗೆ ತುರುವೇಕೆರೆಯಲ್ಲಿ ಒಂದು ಕೋವಿಡ್ ಪಾಸಿಟಿವ್ ಪೇಷಂಟು ಬ್ಯಾಂಗ್ಳೂರಲ್ಲಿ ಡೆತ್ ಆಗಿದ್ದಾರೆ, ಏಜ್ಡ್ ಅರೌಂಡ್ 42 ಇಯರ್ಸು. ಸೊ ನಮಗೆ ಈಗ ಪಾಸಿಟಿವಿಟಿ ರೇಟ್ ನೋಡಿದ್ರೆ ನಮ್ಮ ಜಿಲ್ಲೆಯದು ಈಗ ಏನು ನಾವು ILI ಸಾರಿ ಕೇಸಸ್ ಆಲ್ಮೋಸ್ಟ್ 36 ಸ್ಯಾಂಪಲ್ಸಲ್ಲಿ 14 ಪೀಪಲ್ಗೆ ಈಗ ಪಾಸಿಟಿವ್ ಬಂದಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಮನವಿ ಏನಂತ ಹೇಳಿದ್ರೆ, ಈ ಬೇಸಿಕ್ ಏನು ಹೈಜೀನ್ ಇದೆ ಅದನ್ನು ತಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಯಾರ್ಯಾರಿಗೆಲ್ಲ ಸ್ವಲ್ಪ ಕಾಫು ಮತ್ತು ಕೋಲ್ಡ್, ಫೀವರು, ತಲೆನೋವು ಈ ಥರ ಸಿಂಪ್ಟಮ್ಸ್ ಇದೆ, ಕಡ್ಡಾಯವಾಗಿ ಅವರೆಲ್ಲ ಕೂಡ ಮಾಸ್ಕ್ ಹಾಕೋಬೇಕು. ಎಸ್ಪೆಷಲಿ ಪ್ರೆಗ್ನೆಂಟ್ ಇರುವ ವುಮನ್ ಮತ್ತು ಏಜ್ಡ್ ಇರುವ ಎಲ್ಲರೂ ಮೋರ್ ದೆನ್ 65 ಇಯರ್ಸ್ ಯಾರ್ಯಾರು ಇದ್ದಾರೆ, ಅದರಲ್ಲಿ ಕೋಮಾರ್ಬಿಡಿಟಿ ಇದ್ದರೆ, ಅವರಿಗೆ BP, ಶುಗರು ಮತ್ತು ಏನಾದರೂ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದರೆ ಅವರೆಲ್ಲ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಕೋವಿಡ್-19 ಅನ್ನು ಎದುರಿಸಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಹಂತದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕ್ ಲೆವೆಲ್ ಹಾಸ್ಪಿಟಲ್ಸು ಇದರಲ್ಲಿ ನಮಗೆ ಸುಮಾರು 2000 ಜನರಲ್ ವಾರ್ಡ್ ಬೆಡ್ಸ್ ರೆಡಿ ಇದ್ದಾವೆ ಮತ್ತು 200 ICU ಬೆಡ್ಸ್ ರೆಡಿ ಇದೆ, 55 ವೆಂಟಿಲೇಟರ್ಸ್ ವರ್ಕಿಂಗ್ ಕಂಡೀಷನಲ್ಲಿ ಇದೆ, ಆಲ್ಮೋಸ್ಟ್ 257 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ವರ್ಕಿಂಗ್ ಕಂಡೀಷನಲ್ಲಿ ಇದೆ. ನಮ್ಮ ಜಿಲ್ಲೆ ಒಳಗಡೆ 14 ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಇದೆ ಮತ್ತು ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ಡ್ ಅಟ್ ದ ರೇಟ್ ಆಫ್ 7000 ಲೀಟರ್ಸ್ ಪರ್ ಮಿನಿಟ್. ಸೊ ಆಲ್ 11 ಪ್ಲಾನ್ಸ್ ಆರ್ ವರ್ಕಿಂಗ್. ಇದಿಲ್ಲದೆ ನಮ್ಮಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಸುಮಾರು 2000 ಜನರಲ್ ಬೆಡ್ಸು ಮತ್ತು 200 ICU ಬೆಡ್ಸ್ ಕೂಡ ರೆಡಿ ಇದೆ. ಮತ್ತು ಎಲ್ಲ ಡಾಕ್ಟರ್ಸು, ನರ್ಸಸ್ಸು ಎಲ್ಲರೂ ಕೂಡ ತಯಾರಿದ್ದೀವಿ. RT-PCR ಟೆಸ್ಟಿಂಗ್ಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಸುಮಾರು ಒಂದು 400 ಟೆಸ್ಟ್ ಪರ್ ಡೇ ಮಾಡುವ ಸಾಮರ್ಥ್ಯ ಇದೆ. ಅದು ಕೂಡ ಈಗ ಕ್ಯಾಲಿಬ್ರೇಷನ್ಗೆ ನಾವು ಹೇಳಿದ್ದೀವಿ, ಇವತ್ತೇ ಅದನ್ನು ಆಗುತ್ತೆ. ಮತ್ತು ಒಂದು 2-3 ಡೇಸ್ ಒಳಗಡೆ ನಮ್ಮ ಜಿಲ್ಲೆ ಒಳಗಡೆನೆ ಟೆಸ್ಟಿಂಗ್ ಮಾಡಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಈಗ ಟ್ರೀಟ್ಮೆಂಟ್ ಅಂತ ಹೇಳಬೇಕಾದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಮಾಡಬೇಕು ಅಂತ ಎಲ್ಲ ಡಾಕ್ಟರ್ಸ್ಗೂ ಕೂಡ ಡೈರೆಕ್ಷನ್ಸ್ ಬಂದಿದೆ. ಸೊ ಹೇಗೆ ಅವರು ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ನಮ್ಮ PHCಯಲ್ಲಿ ಕೂಡ ಎಲ್ಲ ಮೆಡಿಸಿನ್ಸ್, ಔಷಧಿಗಳು ಮತ್ತು ಟೆಸ್ಟಿಂಗ್ ಮಾಡಲಿಕ್ಕೆ ಏನೇನು ಡಿವೈಸಸ್ ಬೇಕು, ವಾಯಲ್ಸು ಎಲ್ಲ ಕೂಡ ರೆಡಿಯಾಗಿ ನಾವು ಇಟ್ಕೊಂಡಿದ್ದೀವಿ. ಸೊ ಸಾರ್ವಜನಿಕರಲ್ಲಿ ನಿಮಗೆ ಏನಾದರೂ ಕಾಫ್, ಕೋಲ್ಡ್ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಮಾಸ್ಕನ್ನು ಧರಿಸಿ ಮತ್ತು ಬೇಸಿಕ್ ಈ ಹ್ಯಾಂಡ್ ವಾಷಿಂಗು ಇದೆಲ್ಲ ತಾವೆಲ್ಲ ಕೂಡ ಪಾಲನೆ ಮಾಡಬೇಕು. ಆ್ಯಂಡ್ ಮೋಸ್ಟ್ಲಿ ಪ್ರೆಗ್ನೆಂಟ್ ಆ್ಯಂಡ್ ಕೋಮಾರ್ಬಿಡ್ ಇರುವವರು ಸ್ವಲ್ಪ ಜನ ಹೆಚ್ಚು ಸೇರುವ ಸ್ಥಳಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಿದ್ಧತೆಗಳು ಮಾಡಿದ್ದೀವಿ. ಯಾರು ಕೂಡ ಆತಂಕ ಪಡುವ ಒಂದು ಅವಶ್ಯಕತೆ ಇಲ್ಲ. ಈಗ ಏನು ಒಂದು 14 ಜನಕ್ಕೆ ಪಾಸಿಟಿವ್ ಬಂದಿದೆ, ಅವ್ರದ್ದು ಕೂಡ ನಾವು ಐಸೋಲೇಷನ್ ಮಾಡೋಕ್ಕೆ ಹೇಳಿದ್ದೀವಿ.
ಅವ್ರ ಮನೆಯಲ್ಲಿನೇ ಇರಕ್ಕೆ ಹೇಳಿದ್ವಿ. ಮತ್ತೆ ಅವರು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗೇನಾದ್ರೂ ಮತ್ತೆ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ ಅವ್ರು ಕೂಡ ಟೆಸ್ಟಿಂಗ್ ಮಾಡಿ ಟ್ರೀಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಅನ್ನೋ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.